ಹಲೋ ಮೈ ಡಿಯರ್ ಆಲ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಎಲ್ಲಮ್ಮಸ್ ಲೈಫ್ ಸ್ಟೈಲ್. ಸೊ ಇವತ್ತು ಒಂದು ರ್ಯಾಂಡಮ್ ವ್ಲಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ 4:45 ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗ್ತಾ ಇದ್ದೀನಿ. 5:45 ನಾನು ಜಿಮ್ಮಲ್ಲಿರಬೇಕು. ಸೊ ಹಾಗಾಗಿ 4:45 ಎದ್ಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ಹೋಗೋದಕ್ಕೆ ಕರೆಕ್ಟ್ ಆಗುತ್ತೆ. ಸೊ ನಾನು ನಾಳೆ ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ಸಂಜೆನೇ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ನನಗೇನೇನು ಡ್ರೆಸ್ಸಸ್ ಬೇಕು, ಶೂಸ್ ಬೇಕು ಎಲ್ಲನೂ. ಸೊ ಇವತ್ತು ಒಂದು ಸಿಂಪಲ್ ಆಗಿರುವಂಥ ಜಿಮ್ ಮೇಕಪ್ ತೋರಿಸ್ತಾ ಇದ್ದೀನಿ, ತುಂಬ ಸಿಂಪಲ್ಲಾಗಿ. ಸೊ ನನಗಂತೂ ಕಂಫರ್ಟಬಲ್ ಆಗಿರಬೇಕು. ಬಟ್ಟೆ ಆಗಲಿ, ಹೇರ್ ಸ್ಟೈಲ್ಸ್ ಆಗಲಿ ಎಲ್ಲದೂ ನಮಗೆಲ್ಲ ಕಂಫರ್ಟಬಲ್ ಆಗಿದ್ದರೆ ವರ್ಕೌಟ್ ಮಾಡೋದಕ್ಕೆ ತುಂಬಾ ಈಸಿ ಅನಿಸುತ್ತೆ, ಪ್ಲಸ್ ಖುಷಿಯಿಂದ ಮಾಡ್ಕೋಬೋದು. ಸೊ ಹಾಗಾಗಿ ವರ್ಕೌಟಿಗೆ ಬೇಕಾಗಿರುವಂಥ ಒಂದು ಡ್ರೆಸ್ ತಗೊಂಡು ಹಾಕ್ಕೊಳ್ಳಿ. ನಂಗೆ ತುಂಬ ಇಷ್ಟ ಕಲರ್ ಬಂದು ಬ್ಲ್ಯಾಕೇ. ವರ್ಕೌಟಲ್ಲಿ ಮಾಡಬೇಕಾದ್ರೆ ತುಂಬ ಇಷ್ಟ ಆಗುತ್ತೆ. ಬ್ಲ್ಯಾಕ್ ಅಂದರೆ ಒಂಥರ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋಕೆ ಕೂಡ. ಸೊ ಬ್ಲ್ಯಾಕ್ ಡ್ರೆಸ್ಸಸ್ ತುಂಬ ತೊಗೊಂಡಿದ್ದೀನಿ. ಇವಾಗ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸಮ್ಟೈಮ್ಸ್ ಕಲರ್ ಆಗಿರೋಂಥದ್ದು ಹಾಕ್ಕೋಬೋದು. ಸೊ ಇವಾಗ ಒಂದು ಸಿಂಪಲ್ ಆಗಿರುವಂಥ ಹೇರ್ ಸ್ಟೈಲ್ ಮಾಡ್ಕೊತಿದ್ದೀನಿ. ಕೂದಲು ಬಂದು ನನಗೆ ಅಂದರೆ ಸ್ವಲ್ಪ ಫ್ರೀಯಾಗೂ ಇರಬೇಕು, ಅದೇ ರೀತಿ ಟೈಟಾಗೂ ಇರಬಾರ್ದು. ಸೊ ನೋಡಿ, ಆ ರಬ್ಬರ್ ಬ್ಯಾಂಡ್ನ ಒಂದು 2 ಸುತ್ತು ಹಾಕ್ತೀನಿ. ಅದೇನು ತುಂಬ ಲೂಸ್ ಆಗಿರುತ್ತೆ. ಬಿಕಾಸ್ ನಾವು ವರ್ಕೌಟ್ ಮಾಡಬೇಕಾದ್ರೆ ತುಂಬ ಸ್ವೆಟ್ ಆಗ್ತಾ ಇರುತ್ತೆ, ತಲೆಯಲ್ಲೆಲ್ಲ ಫುಲ್ ಸ್ವೆಟ್ ಆಗ್ತಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಗಾಳಿ ಬೇಕು ಹೋಗೋದಕ್ಕೆ. ಅದಕ್ಕಾಗಿ ತುಂಬ ಲೂಸಾಗಿ ನಾನು ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಮತ್ತು ಈ ರೀತಿ ಬ್ರೇಡ್ನ ಮಾಡಿಕೊಂಡು ಕೊನೆಯಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊತೀನಿ. ಬಿಕಾಸ್ ಈ ರೀತಿ ಹೇರ್ ಕಟ್ಕೊಂಡ್ಬಿಟ್ರೆ ನಿಮಗೆ ಎಕ್ಸಸೈಸ್ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಸೊ ಇವಾಗ ಒಂದು ಸಿಂಪಲ್ ಆಗಿರುವಂಥ ಒಂದು ಇಯರಿಂಗ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎವ್ರಿ ಡೇ ನನ್ನದು ರೂಟೀನ್ ಹಿಂಗೆ ಇರುತ್ತೆ. ಇದೇ ಥರನೇ ಸಿಂಪಲ್ಲಾಗಿ ನಾನು ರೆಡಿ ಆಗಿಬಿಟ್ಟು ಹೋಗ್ತೀನಿ. ಸೊ ಡೈಲಿ ಒಂಥರ ಈ ರೀತಿ ರೆಡಿಯಾಗಿ ಹೋದ್ರೂ ನಿಮಗೊಂಥರ ಎಂತೋಸ್ ಬರುತ್ತೆ, ಮಾಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ನಮ್ಮ ಮುಖ ನಾವೇ ನೋಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಮೇಯ್ನ್ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ನಮ್ಮ ಬಾಡಿನ ಸ್ವಲ್ಪ ಫ್ರ್ಯಾಗ್ನೆಸ್ ಚೆನ್ನಾಗಿಟ್ಕೊಳ್ಳೋಕ್ಕೆ. ನಾವು ಸ್ವಲ್ಪ ಗುಡ್ ಸ್ಮೆಲ್ ಆಗ್ತಾಯಿದ್ರೆ ನಮಗೂ ಒಂಥರ ಚೆನ್ನಾಗಿರುತ್ತೆ ಇರೋದಕ್ಕೆ. ಸೊ ಹಾಗಾಗಿ ನಾನು ಅಂಡರ್ ಆರ್ಮ್ಸಿಗೆ ಬಂದ ಬಾಡಿ ವೈಸ್ದು ಹಾಕ್ತಾಯಿದ್ದೀನಿ. ಅದು ತುಂಬಾ ಚೆನ್ನಾಗಿದೆ ರಿಸಲ್ಟು. ಬಟ್ ಆದರೆ ಒಂದು 2 to 3 months ಯೂಸ್ ಮಾಡಬೇಕು ನೀವು. ಮತ್ತು ಒಂದು ಮೈಲ್ಡ್ ಆಗಿರುವಂಥ ಡಿಯೋಡ್ರೆಂಟ್ ತುಂಬ ಮುಖ್ಯ. ನಮಗೂ ತುಂಬ ಒಳ್ಳೆಯದು, ಜೊತೆಯಲ್ಲಿ ವರ್ಕೌಟ್ ಮಾಡೋರಿಗೂ ತುಂಬಾ ಇಷ್ಟ ಆಗುತ್ತೆ. ಬಟ್ ಒಂದು ಮೈಲ್ಡ್ ಆಗಿರೋದು, ಯಾರಿಗೂ ಏನು ಒಂಥರ ಹೊಡ್ಕೋಬಾರ್ದು ಆ ಸ್ಮೆಲ್ಲು. ಆ ರೀತಿ ನೋಡಿಕೊಂಡು ನಾನು ಒಂದು ಡಿಯೋಡ್ರೆಂಟ್ ಸ್ಪ್ರೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಒಂದು ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಹಾಕ್ಕೊಂಡು ಲೈಟಾಗಿ ಒಂದು ಲಿಪ್ಸ್ಟಿಕ್ ಹಾಕ್ಕೊಳ್ತಿದ್ದೀನಿ. ಸೊ ಒಂದು ಸ್ವಲ್ಪ ಲೈಟ್ ಗ್ರೂಮ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಫ್ರೆಶ್ ಆಗಿದೆ ಅಂದ್ಕೊತೀವಿ. ನಾವು ನಮ್ಮ ಮುಖ ನೋಡಿದಾಗ ನಮಗೆ ಖುಷಿ ಆಗಬೇಕು. ಆ ರೀತಿ ಒಂದು ರೀತಿ ಫ್ರೆಶ್ ಆಗಿ ನಾವು ರೆಡಿ ಆಗಬೇಕು. ಇಷ್ಟೇ ಸಿಂಪಲ್ ಮೇಕಪ್, ಇದಕ್ಕಿಂತ ಇನ್ನೇನು ಜಾಸ್ತಿ ನಾನು ಹಾಕಲ್ಲ. ಅದು ಅಲ್ಲದೆ ವರ್ಕೌಟಿಗಂತಲೇ ಇನ್ನರ್ ವೇರ್ಸ್ ಇರುತ್ತೆ. ಆ ಒಂದು ಇನ್ನರ್ ವೇರ್ಸ್ ಹಾಕ್ಕೊಂಡ್ರೆ ಇನ್ನೂ ಕಂಫರ್ಟಾಗಿ ಫೀಲ್ ಮಾಡ್ತೀವಿ. ಸೊ ಹ್ಯಾಂಡ್ ಗ್ಲೌಸ್ ತುಂಬ ಇಂಪಾರ್ಟೆಂಟ್. ಫ್ರೆಶ್ ಟವಲ್ ಮತ್ತು ಇದು ನನಗೆ ಸ್ವಲ್ಪ ಮಂಡಿ ನೋವು ಆಗುತ್ತೆ, ಅಲ್ಲಿ ಕೆಳಗಡೆ ಮಂಡಿ ಇಟ್ಟು ಏನಾದರೂ ಎಕ್ಸಸೈಸ್ ಮಾಡಿದ್ರೆ ಅದಕ್ಕೆ ಅದು ಬಂದು ನೀದು ರೆಸ್ಟ್ ತೊಗೊಂಡಿದ್ದೀನಿ 2. ಸೊ ಮತ್ತು ವಾಟ್ರ್ ಬಾಟಲು, ಶೂಸು ಇಟ್ಕೋಬೇಕು. ಸಾಕ್ಸ್ ಇಲ್ಲಿಂದನೇ ಹಾಕ್ಕೊಂಡ್ಬಿಡ್ತೀನಿ. ಅಲ್ಲೋಗಿ ಬರೀ ಶೂಸ್ ಹಾಕ್ಕೊಂಡು ಮಿಕ್ಕಿದ್ದು ಬಂದು ಹಾಗೆ ನಾವು ತೊಗೊಂಡು ಒಳಗಡೆ ಜಿಮ್ ವರ್ಕೌಟ್ ರೂಮ್ ಒಳಗೆ ಹೋಗ್ಬಿಟ್ರೆ ಆಯಿತು. ಸೊ ಮಾರ್ನಿಂಗ್ ಆಗಿರೋದ್ರಿಂದ ತುಂಬಾ ಪ್ರಶಾಂತವಾಗಿರುತ್ತೆ. ಎಲ್ಲನೂ ನಮಗೆ ಈಸಿಯಾಗಿ ಆ್ಯಕ್ಸಸ್ ಆಗುತ್ತೆ. ಸೊ ಲಿಫ್ಟಿಗೆ ವೆಯ್ಟ್ ಮಾಡಬೇಕಂತ ಇಲ್ಲ, ಆರಾಮಾಗಿ ನಾವು ವಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಏನು ಒಂದೇ ಒಂದು ಡಿಸಡ್ವಾಂಟೇಜ್ ಅಂದರೆ ಹತ್ತಿರ ಇರೋ ಗೇಟ್ ಬಂದು ಓಪನ್ ಆಗಿರಲ್ಲ. ಸೊ ಮೇನ್ ಗೇಟಿಂದನೇ ಹೋಗಬೇಕು. ಹಾಗಾಗಿ ಸ್ವಲ್ಪ ಅರ್ಲಿಯಾಗಿ ಹೋಗ್ಬಿಡ್ತೀನಿ ನಾನು. ಅಲ್ಲಿ ಬಂದು ನಾವು ಚೆಕ್-ಇನ್ ಆಗಬೇಕಾಗಿರೋದು 6 o'clock ಕ್ಲಾಸ್ ಇದ್ದರೆ 5:45 ಚೆಕ್-ಇನ್ ಆಗಿರಬೇಕಲ್ಲಿ. ಹಾಗಾಗಿ ಎಲ್ಲ ಖಾಲಿ ಇದೆ, ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿ. ಸ್ವಲ್ಪ ಜನ ಬೆಳಗ್ಗೆನೇ ವರ್ಕ್ ಮಾಡೋಕ್ಕೆ ಬರೋರೆಲ್ಲ ಬಂದಿರ್ತಾರೆ, ಕಾರ್ ವಾಶ್ ಮಾಡೋರು, ಮೇಡ್ಸು ಅವೆಲ್ಲ, ಮತ್ತು ಫ್ರೆಶ್ ಮಿಲ್ಕ್ಸು, ಪೇಪರ್ ಅವರೆಲ್ಲ ಬಂದಿದ್ದಾರೆ. ಸೊ ಹಿಂಗೆ ರೋಡಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಡೈಲಿ ಇವಾಗ ಒಂದು 15 to 20 days ನನ್ನ ರೂಟೀನ್ ಹೀಗೆ ಆಗಿದೆ. ಸ್ಯಾಟರ್ಡೇ ಸಂಡೇಸು ಸೇಮೇ ಇರುತ್ತೆ. ಬಟ್ ಸಂಡೇ ಮಾತ್ರ 7 o'clock ಶುರು ಆಗುತ್ತೆ. ಸೊ ಇವಾಗ ಸ್ಲಿಪ್ಪರ್ಸ್ನ ಇಲ್ಲಿ ರಿಮೂವ್ ಮಾಡಿಬಿಟ್ಟು ನಮಗೊಂದು QR ID ಕೋಡ್ ಕೊಟ್ಟಿರ್ತಾರೆ, ಅದನ್ನು ಹೋಗಿ ಸ್ಕ್ಯಾನ್ ಮಾಡಿಕೊಂಡು ವರ್ಕೌಟಿಗೆ ಹೋದರೆ ಆಯಿತು. ಸೊ ವರ್ಕೌಟ್ ಮುಗಿಸ್ಕೊಂಡು ಬಂದೆ. ಒಂದು 50 minutes ಗ್ರೂಪ್ ವರ್ಕೌಟ್ ಇರುತ್ತೆ.
ಅದೇ ಇವಾಗ ಸಾಕು ಅನ್ನಿಸ್ತಾ ಇದೆ. ಸೊ ಯಾಕಂದರೆ ಚಳಿ ಲಿಯಾ ಬೇರೆ ಇರ್ತಾಳಲ್ವ, ಇನ್ನು ಎಕ್ಸ್ಟ್ರಾ ವರ್ಕೌಟ್ ನನಗೇನು ಮಾಡೋಕ್ಕಾಗಲ್ಲ. ಮನೆಗೆ ಹೋದ್ಮೇಲೆ ಸ್ವಲ್ಪ ಲೈಟಾಗಿ ಫೇಸ್ ವಾಶ್ ಮಾಡಿಕೊಂಡು ಹ್ಯಾಂಡ್ ವಾಶ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ. ಬಿಕಾಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅವೆಲ್ಲ ಮಾಡಬೇಕಲ್ವ. ಹಾಗಾಗಿ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ, ಆಮೇಲೆ ಮಧ್ಯಾಹ್ನಕ್ಕೆ ಬಂದು ಎಗ್ ಬಿರಿಯಾನಿ ಮಾಡ್ತಿದ್ದೀನಿ. ಸೊ ಈ ಎಗ್ ಬಿರಿಯಾನಿ ಮಸಾಲೆ ಬಂದು ನೀವು ರುಬ್ಕೊಂಡು ಹಾಕ್ಕೋಬೇಕು. 1 ಇಡೀ ಕೊತ್ತಂಬರಿ ಸೊಪ್ಪು, 1 ಇಡೀ ಪುದೀನ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಪೆಪ್ಪರ್ ಪೌಡರು, ಗಸಗಸೆ, ಸೋಂಬು, ಸ್ವಲ್ಪ ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರ್ಡು, ಧನಿಯಾ ಪೌಡರ್ ಇಷ್ಟು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆನ ಸಪ್ರೇಟಾಗಿ. ಎಣ್ಣೆ ಹಾಕಿಬಿಟ್ಟು ಲೈಟಾಗಿ ನೀವು ಅದನ್ನು ಹಾಕ್ಕೊಳ್ಳಿ. ಒಂದೇ ಒಂದು ಆನಿಯನ್ ಮಾತ್ರ ಸೇರಿಸ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ನಾನು ಮೊಟ್ಟೆನ ಬೇಯಿಸ್ಬಿಟ್ಟು ಈ ರೀತಿ ಹಾಫ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲ ರುಬ್ಬಿಟ್ಕೊಂಡಿರೋದನ್ನು ಫ್ರೈ ಮಾಡಿಬಿಟ್ಟು ಕುಕ್ಕರಲ್ಲಿ ಈ ರೀತಿ ನೀರು ರೇಷಿಯೋ ತೊಗೊಂಡು ಕುದಿಯೋಕ್ಕೆ ಬಿಟ್ಬಿಡಿ. 1 ಗ್ಲಾಸಿಗೆ 2 ಗ್ಲಾಸ್ ನೀರು ಥರ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು ರೇಷಿಯೋ ಥರ ಆಗುತ್ತೆ. ಸೊ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟು ಮೊಟ್ಟೆನ ಹಾಕಿ ಇನ್ನೂ ಚೆನ್ನಾಗಿ ಕುದಿಸ್ಬಿಡಿ. ಆಮೇಲೆ ರೈಸ್ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಮೀಡಿಯಮ್ ಒಲೆ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಬೇಕು. ಇನ್ನೇನು ಅಕ್ಕಿ ಎಲ್ಲ ಮೇಲೆ ಬರ್ತಾ ಇದೆ ಅಂತ ಗೊತ್ತಾದಾಗ ನೀವು ಕುಕ್ಕರ್ ಮುಚ್ಚಳ ಇದೆಯಲ್ವ ಅದನ್ನು ಹಾಕಿಬಿಟ್ಟು ಫುಲ್ಲು ಲೋ ಫ್ಲೇಮ್ ಮಾಡಿ ಒಂದು 15 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಸೂಪರಾಗಿ ಉದುರಾಗಿ ದಮ್ ಬಂದುಬಿಡುತ್ತೆ. ಸೊ ಇಡ್ಲಿಗೆ ಸೈಡ್ ಡಿಶ್ ಆಗಿ ಬೇಳೆ ಸಾಂಬಾರು ಮಾಡ್ತಿದ್ದೀನಿ. ಬೇಳೆ ಸಾಂಬಾರು ಬಂದು ಮೂಂಗ್ ದಾಲಲ್ಲಿ ಸಾಂಬಾರು ಮಾಡಿದ್ದೀನಿ. ಸೊ ಮೂಂಗ್ ದಾಲ್ 1 ಕಪ್ ತೊಗೊಂಡಿದ್ದೀನಿ. ಟೊಮೊಟೊ 2 ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಚಿಕ್ಕದು ಆನಿಯನ್ ತೊಗೊಂಡಿದ್ದೀನಿ, ಒಂದು. ಸೊ ಅದನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಚೆನ್ನಾಗಿ ಕುಕ್ಕರಲ್ಲಿ ಒಂದು 3 ವಿಷಲ್ ಕೂಗಿಸ್ಕೊಂಡು ಸ್ಮ್ಯಾಶ್ ಮಾಡಿ ಅದಕ್ಕೊಂದು ಒಗ್ಗರಣೆ ಕೊಟ್ಟಾಯಿತು. ಸೊ ಈ ಕಡೆ ಬಂದು ಬಿರಿಯಾನಿನೂ ರೆಡಿ ಆಗ್ತಿದೆ. ಇದಕ್ಕೆ ಜಾಸ್ತಿ ಬಂದು ಕೊತ್ತಂಬರಿ ಸೊಪ್ಪು ಹಾಕಬೇಕು ಈ ಸಾಂಬಾರಿಗೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕುಕ್ಕರಲ್ಲಿ, ಮತ್ತು ಒಗ್ಗರಣೆ ಸೂಪರಾಗಿ ಒಗ್ಗರಣೆ ಒಣಗಿದ ಮೆಣಸಿನ್ಕಾಯಿ ಚೆನ್ನಾಗಿ ಹಾಕಬೇಕು, ಮತ್ತು ಸಾಸಿವೆ, ಆಮೇಲೆ ಕರಿಬೇವು ಸೊಪ್ಪು ತುಂಬ ಚೆನ್ನಾಗಿ ಇದನ್ನು ಸಾಂಬಾರು ಜಾಸ್ತಿ ಹಾಕ್ಕೊಂಡು ಕುಡಿಯೋ ಥರ ತಿನ್ನಿ. ಸೂಪರಾಗಿರುತ್ತೆ ಟೇಸ್ಟ್ ಇಡ್ಲಿಗೆಲ್ಲ. ಸೊ ತುಂಬ ಟೇಸ್ಟಿಯಾಗಿರುವಂಥ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಸೊ ಇದರಲ್ಲಿ ಬರೀ ಮೂಂಗ್ ದಾಲ್ ಮಾತ್ರ ಯೂಸ್ ಮಾಡಿರೋವಂಥದ್ದು. ತಿಂಡಿಯೆಲ್ಲ ತಿಂದ್ಬಿಟ್ಟು ಅವ್ರನ್ನ ಲಿಯಾನ ಬಂದು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅವರು ಆಫೀಸ್ಗೂ ಹೋಗಾಯಿತು. ಬಿರಿಯಾನಿನೇ ಮಾಡಿದ್ದೆ ಅಲ್ವಾ. ಸೊ ಆಫೀಸ್ಗೆ ಬಂದು ಎಗ್ ಬಿರಿಯಾನಿ ಕೊಟ್ಟು ಕಳಿಸ್ಬಿಟ್ಟೆ. ಸೊ ನಮ್ಮ ಪೂಲ್ ಬಂದು ಎಷ್ಟು ಅಗಲ ಇದೆ ನೋಡಿ. ಇವಳಂತೂ ಕರೆಕ್ಟ್ ಟೈಮ್ 9 o'clock ಅಲ್ಲಿ ಹೋಗ್ಬಿಡ್ತಾಳೆ. ಯಾರೂ ಬಂದಿರಲ್ಲ, ಬಟ್ ಹೋಗಿರ್ತಾಳೆ. ಬಟ್ ನೈಟೆಲ್ಲ ಬಂದು ತುಂಬ ಮಳೆ ಬಂದಿರುತ್ತೆ, ಅಷ್ಟು ಚಳಿ ಇರುತ್ತೆ. 9-10 ಎಲ್ಲ ಜಾಸ್ತಿ ಜನ ಬಂದಿರ್ತಾರೆ. ನಾನು ಇಲ್ಲಿ ಒಂದು ಚೇರ್ಗಳೆಲ್ಲ ಇಟ್ಟಿದ್ದಾರೆ, ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹಾಗೇ ಕೂತ್ಕೊಂಡು ಲಿಯಾನ್ ನೋಡ್ತಾ ಇರ್ತೀನಿ. ಮಾಸ್ಟರು ಬಂದುಬಿಡ್ತಾರೆ, ಅವಳು ಟ್ರೈನಿಂಗ್ ತೊಗೊಳ್ತಿದ್ದಾರೆ ಸ್ವಿಮ್ಮಿಂಗಿಗೆ. ಆಲ್ರೆಡಿ ಇವಾಗ 2 months 3 months ಆಗಿದೆ, ಮಾಡ್ತಾ ಇದ್ದಾಳೆ. ಇವಾಗಿಂದ ಸ್ವಲ್ಪ ಬ್ಯಾಕ್ ಸ್ಟ್ರೋಕು ಕಲಿಸ್ತಾ ಇದ್ದಾರೆ. ಸೊ ಈ ನೀರು ಹತ್ರ ಕುತ್ಕೊಂಡು ಅದನ್ನು ನೋಡ್ತಾ ಇದ್ರೇ ಅಷ್ಟು ನೆಮ್ಮದಿ, ರಿಲ್ಯಾಕ್ಸೇಷನು, ಪ್ರಶಾಂತವಾಗಿರುತ್ತೆ. ಸೊ ಇವಾಗ ಅವಳಿಗೆ ಸ್ವಲ್ಪ ಮಧ್ಯದಲ್ಲಿ ಬಿಟ್ಟು ಬ್ಯಾಕ್ ಸ್ಟ್ರೋಕ್ ಮಾಡಿಸ್ತಾ ಇದ್ದಾರೆ ನೋಡಿ. ಅವಳು ಯಾವಾಗಲೂ ಆ ಸೈಡ್ ವಾಲಲ್ಲೇ ಹೋಗ್ತಾಳೆ. ಸ್ವಲ್ಪ ಹೈಟ್ ಕಮ್ಮಿ ಅಲ್ಲ, ಅಲ್ಲಿ ಸ್ವಿಮ್ಮಿಂಗ್ ಕಲಿಯೋದ್ರಲ್ಲೇ ಇವಳೇ ಸ್ವಲ್ಪ ಚಿಕ್ಕವಳು. ಸೊ ನನಗೆ ಸ್ವಲ್ಪ ಭಯನೇ ಆಗುತ್ತೆ, ಬಟ್ ಆದರೂ ಮಾಡ್ತಾ ಇದ್ದಾಳೆ. ಸೊ ಇವತ್ತಿಂದ ಬ್ಯಾಕ್ ಸ್ಟ್ರೋಕ್ ಕಲಿಸ್ತಾ ಇದ್ದಾರೆ. ಫ್ರೀ ಹ್ಯಾಂಡ್ ಬಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಹಾಗಾಗಿ ಬ್ಯಾಕ್ ಸ್ಟ್ರೋಕ್ಗೆ ಇವತ್ತಿಂದ ತೊಗೊಂಡಿದ್ದಾರೆ. ಸೊ ಅವಳಿಗೆ ಸ್ವಲ್ಪ ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಳಿಗೆ ಏನಾದರೂ ಒಂದು ತಗೊಳ್ಳೋದು ಭಾರಿ ಕಷ್ಟ. ಅವಳಿಗೆ ಏನಾದರೂ ಒಂದಕ್ಕೆ ಸೇರಿಸ್ಬಿಟ್ರೆ ಅವಳು ಅದನ್ನು ತುಂಬ ಇಷ್ಟಪಟ್ಟು ಮಾಡ್ಕೊತಾಳೆ. ಸ್ಟಾರ್ಟಿಂಗೆಲ್ಲ ಸ್ವಿಮ್ಮಿಂಗಿಗೆ ಹೋಗೋದಕ್ಕೆ ತುಂಬ ಭಯ ಪಡ್ತಿದ್ಲು. ಬಿಕಾಸ್ ಈ ಒಂದು ಪೂಲ್ ಇದೆಯಲ್ವ ತುಂಬ ಆಳ ಇದೆ ಇದು. ಅಂದರೆ ನೋಡಿ ಮಾಸ್ಟರೇ ಅರ್ಧಕ್ಕೆ ಬರ್ತಾರಷ್ಟೇ. ಸೊ ಚಿಕ್ಕ ಮಕ್ಕಳಿಗೆಲ್ಲ ಹೈಟಿಗೆ ಸಾಕಾಗಲ್ಲ, ಹಾಗಾಗಿ ಅದು ತುಂಬಾ ಕಷ್ಟ ಅವಳಿಗೆ. ಸೊ ಅವಳಿಗೆ ಕರ್ಕೊಂಬಂದ್ಬಿಟ್ಟು ಅವಳಿಗೊಂದು ಜ್ಯೂಸ್ ಹಾಕಿ ಕೊಟ್ಬಿಟ್ಟು ಇವತ್ತು ಪೇಪರು ಮತ್ತು ಬುಕ್ಸ್ ಎಲ್ಲ ಸ್ವಲ್ಪ ಓದಿದ್ಲು. ಅದಕ್ಕೊಂದು 60 rupees ಅವಳಿಗೆ ಸಿಕ್ಕಿದೆ ಇವತ್ತು. ಸೊ ಅವಳು ಇವಾಗ ಅರ್ನ್ ಮಾಡಿರೋ ಅಮೌಂಟ್ನೆಲ್ಲ ಎನ್ನಿಸ್ತಾ ಕೂತಿದ್ದಾಳೆ. ಸೊ 1400 ಆ ರೀತಿ ಅರ್ನ್ ಮಾಡಿದ್ದಾಳೆ. ಬಿಕಾಸ್ ಪೇಪರ್ ಓದಿ, ಬುಕ್ಸ್ ಓದಿನಿ, ಒಂದು ಪೇಜ್ ಓದಿದರೆ 10 rupees ಅಂತ ಅವ್ರ ಅಪ್ಪ ಹೇಳಿದ್ರಿಂದ ಡೈಲಿ ಒಂದು 3 pages 6, 8, 10 ಅವಳಿಗೆ ಹೆಂಗೆ ಮನಸ್ಸು ಬರುತ್ತೋ ಅಷ್ಟು ಓದ್ತಾಳೆ. ಸೊ ಈ ಒಂದು ಹಾಲಿಡೇಸಲ್ಲಿ ಇಷ್ಟು ಅರ್ನ್ ಮಾಡಿದ್ದಾಳೆ.
ಅರ್ನ್ ಮಾಡಿಬಿಟ್ಟು ಅವಳೇ ಎನ್ನಿಸ್ಕೊತಾಳೆ ಎಷ್ಟು ಅರ್ನ್ ಮಾಡಿದ್ದೀನಿ, ಎಷ್ಟು ಅಮೌಂಟ್ ಬಂದಿದೆ ಅಂತ ಅವಳೇ ಎನ್ನಿಸ್ಕೊಂಡು ಕೂತ್ಕೊತಾಳೆ. ಬಿಕಾಸ್ ಅವಳಿಗೆ ಆ ಮನಿ ಕ್ಯಾಲ್ಕುಲೇಷನ್ ಬರಬೇಕು. ಸೊ ಏನಾದರೂ ಒಂದು ಕೆಲಸ ಮಾಡಿದ್ರೆ ಅಮೌಂಟ್ ಬರುತ್ತೆ ಅನ್ನೋದು ಗೊತ್ತಾಗಬೇಕು. ಮೇಯ್ನಾಗಿ ಅವಳಿಗೆ ಮ್ಯಾಥ್ಸ್ ಕರೆಕ್ಟಾಗಿ ಗೊತ್ತಾಗಬೇಕು ಮತ್ತು ಓದೋ ಕೆಪಾಸಿಟಿ ಬರಬೇಕು. ಓದೋದನ್ನು ನಾವು ಈಸಿಯಾಗಿ ಮಕ್ಕಳಿಗೆ ಖಂಡಿತ ಬರ್ಸೋಕ್ಕಾಗಲ್ಲ, ಅಷ್ಟು ಕಷ್ಟನೇ ಅದು. ಏನಾದರೂ ಈ ರೀತಿ ಒಂದು ಕ್ರಿಯೇಟಿವ್ ನಾವು ಥಿಂಕ್ ಮಾಡಿ, ಸುಮಾರು ಜನಕ್ಕೆ ಇದು ಇಷ್ಟ ಆಗಲ್ಲ, ಬಟ್ ನನಗಿದು ಚೆನ್ನಾಗಿ ವರ್ಕ್ ಆಗಿದೆ. ಅವಳು ಚೆನ್ನಾಗೇ ಓದ್ತಾ ಇದ್ದಾಳೆ. ಸೊ ಹಾಗಾಗಿ ಅವಳ ಅಮೌಂಟನ್ನು ಅವಳು ಎನ್ನಿಸ್ಕೊಂಡು ಇದ್ದಾಳೆ. ಸೊ ನೈಟಿಗೆ ಬಂದು ಪಾಲಕ್ ಚಪಾತಿ ಮಾಡೋಣ ಅಂತ ಇದ್ದೀನಿ. ಸೊ ಪಾಲಕ್ ಚಪಾತಿ ಬಂದು ಪಾಲಕ್ಕಿಗೆ ಈ ರೀತಿ ಒಂದು ಕಟ್ ಫುಲ್ ಪಾಲಕ್ ತಗೊಂಡು ಹಸಿಮೆಣಸಿನ್ಕಾಯಿ 2 ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಅದನ್ನು ತೆಗೆದು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿಟ್ಟು, ನೀವು ನೀರಿಗೆ ಬದಲು ಇದನ್ನು ನೀವು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಅಂದರೆ ಚಪಾತಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ಎಕ್ಸ್ಟ್ರಾ ಚೂರು ನೀರು ಹಾಕ್ಕೊಳ್ಳಿ. ಸೊ ಇವತ್ತು ಬಂದು ಹೊರಗಡೆಯಿಂದ ನಾನು ಸ್ವಲ್ಪ ಗ್ರೇವಿ ತಂದಿದ್ದೀನಿ. ಗ್ರೇವೀಸ್ನ ಆರ್ಡ್ರ್ ಮಾಡಿದೆ. ಇದು ಹೋಮ್ ಮೇಡ್ ಗ್ರೇವಿ ಥರನೇ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಮಟನ್ ಗ್ರೇವಿ ಮತ್ತು ಚಿಕನ್ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೈಟ್ ಡಿನ್ನರ್ಗೆ ಪಾಲಕ್ ಚಪಾತಿ ಜೊತೆ ಇದನ್ನು ಸ್ವಲ್ಪ ಹಾಕ್ಕೊಂಡು ತಿಂತಿದ್ದಾಯಿತು. ಟೇಸ್ಟಾಗೂ ಇತ್ತು. ಬಿಕಾಸ್ ಸಮ್ಟೈಮ್ಸ್ ಏನಾದರೂ ಒಂದು ಟೆಂಪ್ಟ್ ಆಗ್ತಿದ್ರೆ ಹೊರಗಡೆಯಿಂದ ತರಿಸ್ತೀನಿ. ಅದು ಒಂದು ಪ್ಲೇಸಿಂದ ತರಿಸ್ತೀನಿ, ಅವ್ರು ಮನೇಲಿ ಮಾಡಿಕೊಡೋ ಥರನೇ ಟೇಸ್ಟಾಗಿ ಮಾಡಿಕೊಡ್ತಾರೆ. ಸೊ ತುಂಬ ಥ್ಯಾಂಕ್ಸ್ ನನ್ನ ಚಾನಲ್ಗೆ ಇಷ್ಟವರೆಗೂ ಸಪೋರ್ಟ್ ಮಾಡಿದವ್ರಿಗೆ, ಸಪೋರ್ಟ್ ಮಾಡ್ತಿರೋರಿಗೆ, ಇನ್ನು ಮುಂದೆ ಸಪೋರ್ಟ್ ಮಾಡೋಕ್ಕೆ ಬರೋರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.